ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರುವಂತಹ ದರ್ಶನ್ ಹಾಸಿಗೆ ದಿಂಬಿಗಾಗಿ ವಕೀಲರ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ರು. ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಲಯ ಆದೇಶವನ್ನು ಕಾಯ್ದಿರಿಸಿದೆ. ಇವತ್ತು ಆ ಆದೇಶ ಪ್ರಕಟವಾಗುತ್ತೆ. ನಟ ದರ್ಶನ್ ಹಾಸಿಗೆಯ ದಿಂಬು ಭವಿಷ್ಯ ಇವತ್ತು ಕೋರ್ಟ್ನಲ್ಲಿ ನಿರ್ಧಾರವಾಗುತ್ತೆ. ಇವತ್ತು ಸೆಷನ್ಸ್ ಕೋರ್ಟ್ನಿಂದ ಹೊರಬರಲಿದೆ ಹಾಸಿಗೆ ದಿಂಬಿನ ತೀರ್ಪು. ದರ್ಶನ್ಗೆ ಹಾಸಿಗೆ ದಿಂಬನ್ನು ನೀಡಿಲ್ಲ ಅಂತ ಹೇಳಿ ವಕೀಲ ಸುನಿಲ್ ಅವರು ವಾದಿಸಿದ್ರು. ಜೈಲಿನ ನಿಯಮಾವಳಿಗಳ ಪ್ರಕಾರ ಅಗತ್ಯ ವಸ್ತುಗಳನ್ನು ನೀಡಲಾಗಿದೆ. ಕೋರ್ಟ್ಗೆ ವರದಿಯನ್ನು ಕೊಟ್ಟಿದ್ರು ಸರ್ಕಾರಿ ಪರ ವಕೀಲರು. ಅಗತ್ಯ ವಸ್ತುವನ್ನು ನೀಡಿದ್ದು ಕೇಳಿದ್ದನ್ನು ಕೊಟ್ಟಿಲ್ಲ ಅಂತ ಹೇಳಿ ದರ್ಶನ್ ವಕೀಲರು ಹೇಳಿದ್ರು. ವಾದ ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ಆದೇಶವನ್ನು ನ್ಯಾಯಾಧೀಶರು ಕಾಯ್ದಿರಿಸಿದ್ದಾರೆ. ಇವತ್ತಾದರೂ ಸಿಗಲಿದೆಯಾ ದರ್ಶನ್ಗೆ ಹಾಸಿಗೆ ದಿಂಬಿನ ಭಾಗ್ಯ ಅನ್ನುವಂತಹ ಪ್ರಶ್ನೆ. ಚಳಿ ಗಾಳಿಗೆ ನನ್ನ ಕೈ ಮರಗಟ್ಟಿದೆ, ಫಂಗಸ್ ಬಂದಿದೆ, ನನಗಿಲ್ಲಿ ನರಕ ದರ್ಶನವಾಗ್ತಾ ಇದೆ, ಒಂದು ತೊಟ್ಟು ವಿಷವನ್ನಾದರೂ ಕೊಟ್ಟುಬಿಡಿ ಅಂಥೇಳಿ ನ್ಯಾಯಾಧೀಶರ ಎದುರು ಇದೇ ದರ್ಶನ್ ಕೇಳ್ಕೊಂಡಿದ್ರು. ಅದಾದ ಮೇಲೆ ಬಳ್ಳಾರಿ ಜೈಲಿಗೆ ಹೋಗೋದು ಬೇಡ, ಇಲ್ಲೇ ಇರಬೇಕು ಅಂಥೇಳಿ ಕೋರ್ಟ್ ಆದೇಶವನ್ನು ಕೊಡ್ತು. ಜೈಲಿನ ಮ್ಯಾನುವಲ್ ಪ್ರಕಾರ ಏನೇನು ಸೌಲಭ್ಯಗಳನ್ನು ಕೊಡಬೇಕು ಅದನ್ನು ಕೊಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ದರ್ಶನ್ ಪರ ವಕೀಲರು ದರ್ಶನ್ಗೆ ಮ್ಯಾನ್ಯುವಲ್ ಪ್ರಕಾರ, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂಥೇಳಿ ನ್ಯಾಯಾಲಯದ ಗಮನಕ್ಕೆ ತಂದಿದ್ರು. ಇವತ್ತು ಈ ಆದೇಶ ಹೊರಬೀಳ್ತಾ ಇದೆ. ಎಷ್ಟು ಗಂಟೆಗಿದೆ, ಏನು ಡೀಟೇಲ್ ಸಿಗ್ತಾ ಇದೆ ಅಂತ? ಪ್ರೇಮ, ದರ್ಶನ್ಗೆ ಜೈಲಿನ ನಿಯಮಾವಳಿಗಳ ಪ್ರಕಾರ ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡಲಾಗಿಲ್ಲ ಅನ್ನೋ ಮಟ್ಟಿಗೆ ದರ್ಶನ್ ಪರ ವಕೀಲ ಸುನಿಲ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ರು. ಆ ಅರ್ಜಿಯ ಸಂಬಂಧ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಈಗಾಗಲೇ ನಡೆದು ಇವತ್ತು ಆರ್ಡರ್ಗೆ ಸಮಯ ದಿನಾಂಕ ನಿಗದಿಯಾಗಿದೆ. ಇಲ್ಲಿ ಸರ್ಕಾರಿ ಪರ ವಕೀಲರು ಜೈಲಿನ ಪರವಾಗಿ ಒಂದಷ್ಟು ಈಗಾಗಲೇ ನಾವು ಯಾವೆಲ್ಲ ಸವಲತ್ತುಗಳನ್ನ ಕೊಟ್ಟಿದ್ದೀವಿ ಅನ್ನೋ ಮಟ್ಟಿಗೆ ಒಂದಷ್ಟು ಲಿಸ್ಟ್ ಅನ್ನ ಕೋರ್ಟ್ಗೆ ಕೊಡುವ ಕೆಲಸವನ್ನ ಮಾಡಿದ್ರು. ಆದ್ರೆ ದರ್ಶನ್ ಪರ ವಕೀಲರು ಇವರು ಕೇವಲ ಒಂದು ಕಂಬಳಿ ಮತ್ತೆ ಒಂದು ದಿಂಬನ ಕೊಟ್ಟಿದ್ದಾರೆ, ನಾವು ಕೇಳದಂತಹ ವಸ್ತುಗಳನ್ನ ಕೊಟ್ಟಿಲ್ಲ, ಮತ್ತೆ ಇಷ್ಟೇ ಜೈಲಿನ ನಿಯಮಾವಳಿಗಳಲ್ಲಿ ಕೊಡೋದಕ್ಕೆ ಅವಕಾಶ ಇರೋದು ಅನ್ನೋ ಮಟ್ಟಿಗೆ ಆರ್ಗ್ಯುಮೆಂಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಫೋನ್ ಅನ್ನ ಅಂದ್ರೆ ಮನೆಯವರ ಜೊತೆ ಮಾತನಾಡೋದಕ್ಕೆ ಮೊಬೈಲ್ ನಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ವಿಸಿಟಿಂಗ್ ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಬೇರೆ ಯಾವುದನ್ನು ಕೂಡ ಮಾಡ್ಕೊಟ್ಟಿಲ್ಲ, ನೀವು ಸೂಕ್ತ ನಿರ್ದೇಶನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆರ್ಗ್ಯುಮೆಂಟ್ ಅನ್ನ ನಡೆಸಿದ್ರು. ಹೀಗಾಗಿ ಇಬ್ಬರ ವಾದ ಪ್ರತಿವಾದವನ್ನ ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು ಇವತ್ತು ಈ ಒಂದು ಆದೇಶವನ್ನ ಹೊರಡಿಸಲಿದ್ದಾರೆ. ಬಹುಶಃ ಜೈಲಿನ ನಿಯಮಾವಳಿಗಳ ಪ್ರಕಾರ ಅದೇ ರೀತಿ ಮುಂದುವರಿಯುತ್ತಾ ಅಥವಾ ಹೆಚ್ಚುವರಿಯಾಗಿ ಇವರು ಅಪೇಕ್ಷೆ ಪಟ್ಟಿದ್ದನ್ನ ಕೋರ್ಟ್ ಕೊಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಬಹುಶಃ ಮಧ್ಯಾಹ್ನದ ನಂತರ ಈ ಒಂದು ತೀರ್ಪು ಹೊರಬರಲಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಯಾವ ಸೌಲಭ್ಯವೂ ಸಿಗ್ತಾ ಇಲ್ಲ, ಕೋರ್ಟ್ನ ಆದೇಶದ ಉಲ್ಲಂಘನೆ ಅಂತ ಪ್ರಶ್ನಿಸಿದ್ರು. ಈಗ ಕೋರ್ಟ್ ಅದಕ್ಕೆ ಏನು ಹೇಳುತ್ತೆ ನೋಡಬೇಕು, ಯಾಕಂದರೆ ಮ್ಯಾನ್ಯುವಲ್ ಪ್ರಕಾರವಾಗಿ ಎಲ್ಲವೂ ಸಿಕ್ಕಿದೆ.